ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಸಾಮಾನ್ಯವಾಗಿ ನೀವು ನಮ್ಮ ವೆಂಕಟರಮಣ ಹೆಗಡೆ ಸರ್ ಇರ್ಬೋದು ಅಥವಾ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಹೇಳ್ತಿರೋದನ್ನು ಕೇಳಿರ್ಬೋದು. ಏನಪ್ಪ ಅಂದರೆ ಕಾಳುಮೆಣಸಿಗೆ ನೀರೇ ಶತ್ರು ನೀರೇ ಮಿತ್ರ ಅಂತ ಅಂದ್ಕೊಂಡು, ನೀರು ಜಾಸ್ತಿ ಆದರೆ ಕಾಳುಮೆಣಸಿಗೆ ಸೊರಗು ರೋಗ ಬರುತ್ತೆ, ನೀರು ಕಡಿಮೆ ಆದರೂ ಕೂಡ ತೊಂದರೆ ಇರುತ್ತೆ ಅಂತ ಅಂದ್ಕೊಂಡು. ಹಾಗಾದರೆ ಇಷ್ಟೊಂದು ವರ್ಷಗಳಿಂದ ಕಾಳುಮೆಣಸನ್ನು ಮಾಡ್ಕೊಂಡು ಬಂದಿರುವಂಥ ಸುರೇಶ್ ಬನ್ನಾಡ್ ಸರ್ ಅವರು ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಸುರೇಶ್ ಬನ್ನಾಡು ಸರ್ ಅವರನ್ನು ಕೇಳಿ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮ್ಮ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಾವು ಹಿಂದಿಂದು ಒಂದು 2 ಕಂತು 3 ಕಂತುಗಳಲ್ಲಿ ನಿಮ್ಮದು ಕಾಳುಮೆಣಸು ಯಾಕೆ ಬಂತು, ಹೆಂಗೆ ಬಂತು, ಆಮೇಲೆ ಹೇಗೆ ಹೋಯಿತು, ವಾಪಸ್ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆಯಿಂದ ಹಿಡಿದು ಗಿಡ ನರ್ಸರಿ ಮಾಡೋದು ಅಥವಾ ಗಿಡ ನೆಡೋದು, ನಿಮ್ಮಲ್ಲಿ ನೆಡ್ತಾನೆ ಇದ್ರೆ ನೆಡೋದು, ಅದರ ಆರೈಕೆ ಹೇಗೆ, ಕಟ್ಟು ಹಾಕೋದು, ಗೊಬ್ಬರ ಹಾಕೋದಿರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಅದನ್ನು ಯಾಕೆ ಹಾಕಲೇಬೇಕು ಅನ್ನೋದಿಷ್ಟು ಬಗ್ಗೆ ಮಾತಾಡಿದ್ವಿ. ಸಾಮಾನ್ಯವಾಗಿ ಯಾವತ್ತು ಗೊಬ್ಬರ ನಿರ್ವಹಣೆ ಆದಮೇಲೆ ನೀರಿನ ನಿರ್ವಹಣೆ ನಾವು ಹೋಗೋದು ಯಾವ ಬೆಳೆಗಾದ್ರೂ ಹೋಗ್ತೀವಿ. ಅದರಲ್ಲೂ ಕಾಳುಮೆಣಸು, ಅದು ನಮಗೆ ಯಾವತ್ತೂ ಒಂದು ಮಾತಿದೆ, ಕಾಳುಮೆಣಸಿಗೆ ನೀರೇ ಶತ್ರು ಅಂದ್ಕೊಂಡು ನೀರೇ ಮಿತ್ರ ಅಂತ ಅಂದ್ಕೊಂಡಿದೆ. ಅಷ್ಟು ನೀರಿನ ನಿರ್ವಹಣೆ ಬಹಳ ಮುಖ್ಯ ಅಂತ ಅಂದ್ಕೊಂಡು ನೀವು ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಫಸ್ಟು ಡ್ರಿಪ್ಪಲ್ಲಿ ಕೊಡ್ತಿದ್ರಿ ನೀವು ನೀರನ್ನು ಕಾಳುಮೆಣಸಿಗೆ ಅಂತ. ಆ ಡ್ರಿಪ್ಪಿಂದ ಈಗ ವಾಪಸ್ ನಮ್ಮ ಸಣ್ಣ ಜಟ್ಟಿಗೆ ಹೆಂಗೆ ಟ್ರಾನ್ಸ್ಫರ್ ಆದ್ರಿ ಏನಾಯಿತು ಸರ್? ನಮ್ಮದು 3-4 ವಿಧ ಇತ್ತು. ಹಾಂ, ಫಸ್ಟಿಗೆ ನಾವು ಹೋಸ್ ಪೈಪ್ ಕೊಡ್ತಿದ್ರಿ, ಆಮೇಲೆ ಸ್ಪ್ರಿಂಕ್ಲರ್ ಹಾಕಿದೆವು. ಆವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಳುಮೆಣಸು ಇಲ್ಲ ಆಯಿತು. ಆಮೇಲೆ ಬರ್ತಾ ನಮಗೆ ನೀರು ಕಡಿಮೆ ಆಯಿತು ಅಂತೇಳಿ ನಾವು ಡ್ರಿಪ್ಪರ್ಸಿಗೆ ಹೋದೆವು. ಡ್ರಿಪ್ಪರ್ಸಲ್ಲಿ ಏನು ಮಾಡಿದೆವು ಅಂತ 4 ಲೀಟರ್ ಇದ್ದು 2 ಡ್ರಿಪ್ಪರ್ಸ್ ಹಾಕಿದೆವು. ಕಾಳುಮೆಣಸು ಅಡಿಕೆ ಯಾವುದೇ ಮರಕ್ಕೆ, ಅದು ಕಾಳುಮೆಣಸಿಗೂ ಆಯಿತು, ಅಡಿಕೆ ಮರಕ್ಕೂ ತೆಂಗಿಗೆ 4 ಹಾಕಿದ್ದೆ. 4 ಲೀಟ್ರು 4 ಅಂದರೆ 14 ಲೀಟ್ರು 2 ಗಂಟೆ ಬಿಡ್ತಾ ಇದ್ದೆವು. 32 ಲೀಟ್ರು. ಅದೇ ತೆಂಗಿನ ಮರಕ್ಕೆ 32, ಅಡಿಕೆ ಸಸಿ ಅಥವಾ ಮರಕ್ಕೆ 16 ಹಾಗೆ ಬಿಡ್ತಾ ಇದ್ದೆವು. ಅದು ನಮಗೆ ಸ್ವಲ್ಪ ಈ ಕಾಳುಮೆಣಸು ತುಂಬ ಬೆಳೆಯುವುದಕ್ಕಿಂತ ಮೊದಲೇ ಹಣ್ಣಾಗಲಿಕ್ಕೆ ಶುರುವಾಯಿತು ಈ ಡ್ರಿಪ್ಪರ್ಸಲ್ಲಿ. 4 ಲೀಟರ್ದಲ್ಲಿ ಹಾಕಿ ಆವಾಗ ನಮಗೆ ನನ್ನ ಮನಸ್ಸಿಗೆ ಹೋಯಿತು, ಅಡಿಕೆ ಮರಕ್ಕೆ ಓಕೆ, ಕಾಳುಮೆಣಸಿನ ಬೇರುಗಳೆಲ್ಲ ಇರೋದೆಲ್ಲಿ ಮೇಲ್ಪದರಲ್ಲಿ ಸುತ್ತಲಿರುತ್ತೆ. ಆವಾಗ ಇದು ನಮಗೆ ವರ್ಕೌಟ್ ಆಗ್ತಾಯಿಲ್ಲ ಅಂತ ಅನಿಸ್ತು ನನಗೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಈ ನೀರಾವರಿ ಪದ್ಧತಿ ಕಾಳುಮೆಣಸಿರುವ ತೋಟಕ್ಕೆ ಅಷ್ಟು ವರ್ಕೌಟ್ ಆಗ್ತಾ ಇಲ್ಲ, ಅದು ಸ್ವಲ್ಪ ಅದನ್ನು ಏನಾದರೂ ಚೇಂಜ್ ಮಾಡಬೇಕು ಅಂತ. ನಮಗೆ ಆಲ್ರೆಡಿ ಎಲ್ಲ ಹಾಕಿ ಆಗಿತ್ತು, ಯಾವುದು ರಿಪ್ಪರ್ಸ್ ಎಲ್ಲ ಕಡೆನೂ. ಈಗ ವಾಪಸ್ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ. ಹಾಗೆ ನನಗೆ ಹಾಫ್ ಸರ್ಕಲ್ ಫಸ್ಟಿಗೆ ರಬ್ಬರಿಗೆ ಹಾಕಿದೆ ನಾನು. ಅದರಲ್ಲಿ ಫುಲ್ ಸರ್ಕಲ್ ಆಗಿ ಅಲ್ಲಿಯೂ ಕಾಳುಮೆಣಸು ಇತ್ತು. ಅಲ್ಲಿಗೆ ನಮಗೆ ಫಸ್ಟಿಗೆ ಸಮಸ್ಯೆ ಗೊತ್ತಾದ ಜಾಸ್ತಿ. ಫುಲ್ ಸರ್ಕಲ್ ಹಾಕಿದೆ. ಒಂದು 600 ಮರಕ್ಕೆ ಫುಲ್ ಸರ್ಕಲ್ ಹಾಕುವಾಗ ಅದು ಫ್ಲಾಪ್ ಆಯ್ತು. ಫ್ಲಾಪ್ ಅಂದ್ರೆ ಆಗಲ್ಲ, ನೀರು ಬೀಳ್ತಾ ಇತ್ತು. ಒಂದು ಹಾಫ್ ಸರ್ಕಲ್ ನೀರು ಮಾತ್ರ ಅದಕ್ಕೆ ಬೀಳೋದು, ಇನ್ನು ಅರ್ಧ ವೇಸ್ಟ್ ಆಗೋದು. ಇದು ಆವಾಗ ನನಗೆ ಹಾಫ್ ಸರ್ಕಲ್ ಇದೆ ಅಂತಲೇ ಗೊತ್ತಿಲ್ಲ. ನನಗೆ ಹಾಫ್ ಸರ್ಕಲ್ ಇದೆ ಅಂತಲೇ ಮಾರ್ಕೆಟಲ್ಲಿ ಇದೆ, ಇದು ಯಾವುದೇ ವಿಚಾರ ಇಲ್ಲ. ಮತ್ತೆ ಕೂಡಲೇ ಗೊತ್ತಾಯಿತು. ಮತ್ತೆ ಅದನ್ನು ಚೇಂಜ್ ಮಾಡಿದೆ. ಇಡೀ ತೋಟಕ್ಕೆಲ್ಲ ಹೋಗಿ ಈ ಡ್ರಿಪ್ಪರ್ಸ್ ಏನು ಹಾಕಿದ್ದೇವೆ ಅದರಲ್ಲಿ ಒಂದು ಡ್ರಿಪ್ಪರ್ಸನ್ನು ತೆಗೆದು ಅದಕ್ಕೆ ಬಟನ್ ಹಾಕಿ ಇದು ಹೋಲ್ ಬ್ಲಾಕ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಮಾಡಿದೆವು. ಮತ್ತೊಂದು ಇದಕ್ಕೆ ಈ ನಮ್ಮದು ಜೈನ್ ಕಂಪನಿಯ ಡ್ರಿಪ್ಪರ್ಸು, ಅದನ್ನು ಥ್ರೆಡ್ ಇದೆ ಅದಕ್ಕೆ ಡ್ರಿಪ್ಪರ್ಸ್ಗೆ, ತೆಗೆದ್ರೆ ಒಳಗೆ ವಾಷರ್ ಇದೆ. ವಾಷರನ್ನು ರಿಮೂವ್ ಮಾಡಿ ಅದಕ್ಕೆ ಅದರ ಡ್ರಿಪ್ಪರ್ಸಿನ ತುದಿಯಲ್ಲಿ ಒಂದು ಇದಿದೆ, ನಾಲಗೆ ಆಗಿದೆ. ಅದಕ್ಕೆ ನಮಗೆ 4mm ಲ್ಯಾಟ್ರಲ್ ಪೈಪನ್ನು ಜೋಡಿಸಿ ಎಷ್ಟು ಸಾಧಾರಣ ಒಂದು 3/4 ಮೀಟ್ರಿಂದ 1 ಮೀಟರ್ ಅಷ್ಟು ಉದ್ದ ಇಟ್ಟು ಅದರ ತುದಿಗೆ ಸ್ಟಿಕ್ ಹಾಕಿ ಬರುತ್ತೆ. ಸ್ಟಿಕ್ ಅಂದ್ರೆ ಅವ್ರದೇ ಬರ್ತದೆ ಚುಚ್ಚೋಕೆ. ಅದರ ತುದಿಗೆ ಹಾಫ್ ಸರ್ಕಲ್ ಜೆಟ್ ಸ್ಪ್ರೇ ಜೆಟ್ ಏನೋ ಎರಡು ಅದರಲ್ಲಿ ನಾವು 35 ಲೀಟರ್ ಬೀಳುವಂತದ್ದನ್ನು ಹಾಕಿದ್ವಿ. ಆವಾಗ ಏನಾಯ್ತು ಅಂದ್ರೆ ಈ ಡ್ರಿಪ್ಪರ್ಸಿಗೆ ಮತ್ತೆ ಅದಕ್ಕೆ ಕವರೇಜ್ ಕಮ್ಮಿ ಆಯ್ತು. ಡ್ರಿಪ್ಪರ್ಸಲ್ಲಿ ಆದರೆ ಒಂದೇ ಸಲಕ್ಕೆ 2000 ಮರಕ್ಕೆ ಹೋಗ್ತಿತ್ತು. ಇದೇನಾಯಿತು ಅಂತ ಹೇಳಿದರೆ 35 ಲೀಟರ್ ಹಾಕಿದರೆ ನಿಮಗೆ ಹೋಗೋದು 500 ಕೆಳಗೆ. ಅದಕ್ಕೆ ನಾವು ಏನು ಮಾಡಿದೆ ಅಂತ ಹೇಳಿದ್ರೆ ಪ್ರತಿ ಬ್ಲಾಕಲ್ಲಿಯೂ ಎಲ್ಲ ಇತ್ತು. ಏನು ಮೈನ್ ಲೈನ್ 2 ಇಂಚು, ಆಮೇಲೆ 1 ಕಾಲು ಅದಕ್ಕೆಲ್ಲ ಪರ್ಮನೆಂಟು ಬಾಲ್ ಸ್ವಲ್ಪ ಕಟ್ಟಿಟ್ಟೆವು. ಆಮೇಲೆ ಎಲ್ಲ ಲ್ಯಾಟ್ರಲ್ ಪೈಪ್ಗಳ ತುದಿಗೆ ಗೇಜ್ ಇಟ್ಟು ಪ್ರತಿಯೊಂದರಲ್ಲಿಯೂ 16 ರಿಂದ 18 ಲೀಟರ್ ಬರುವಾಗಿ ಕಂಟ್ರೋಲ್ ಮಾಡಿದ್ವಿ. ಆವಾಗ ಏನಾಯಿತು ಅಂತ ಹೇಳಿದರೆ
ಕವರೇಜ್ ಜಾಸ್ತಿ ಆಯಿತು. ಹಾಂ ಹಾಂ ಒಂದು 800 ಮರಕ್ಕೆ ಒಮ್ಮೆಗೆ ಹೋಗುವಾಗ ಆಯಿತು. ಓಕೆ ಓಕೆ ಅದರ ಒಟ್ಟಿಗೆ ನಮಗೆ ನೀರು ಹಾಗೆ ಅಡಿಕೆ ಮರಕ್ಕೆ ಬೇಕಾದ್ದು ಹಾಂ 16-18 ಲೀಟ್ರ್, ಹೌದು. ಅಷ್ಟು ನೀರು ಅಡಿಕೆ ಮರಕ್ಕೆ ಬೀಳುವಾಗ ಆಯಿತು, ಕಾಳು ಮೆಣಸಿಗೆ ಬೀಳುವಾಗ ಆಯಿತು. ಈಗ ಅದು ಗಂಟೆಗೆ 16 ಲೀಟ್ರ್ 16 ಲೀಟ್ರ್ ಮಾಡುವಾಗ ಸೆಟ್ ಮಾಡಿ ಒಂದು ತಾಸಿಗೆ ನೀವು ಅಡಿಕೆ ಮರಕ್ಕೆ 1 ತಾಸಿಗೆ ಕೊಟ್ಟರೆ ಸಾಕು. ಸಾಕು. ಅದೇ ಇದನ್ನು ಕಾಳು ಮೆಣಸಿಗೂ ಅಷ್ಟೇ ಹೋಗುತ್ತೆ. ಅಷ್ಟೇ ಹೋಗುತ್ತೆ. ಇದರಿಂದ ಏನಾಯಿತು ಅಂತ ಕೇಳಿ, ಹಾಂ ಹಾಂ ಗ್ರಹಿಸಲಿಕ್ಕೆ ಆಗೋದಿಲ್ಲ, ಹಾಂ 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 ಅಷ್ಟು ಒಳ್ಳೆದಾಯ್ತು. ನಮಗೆ ಒಂದೇ ವರ್ಷದಲ್ಲಿ ಹಾಂ ಒಂದು 5-10 ಕ್ವಿಂಟಾಲ್ ಮೆಣಸು ಜಾಸ್ತಿ ಆಯಿತು. ಮೆಣಸು ಜಾಸ್ತಿ ಆಯಿತು ಅಂತ. ಮತ್ತು ಅಷ್ಟು ಮಾತ್ರ ಅಲ್ಲ, ಹಾಂ ಈ ಕಾಳುಗಳ ಸೈಜ್ ದೊಡ್ಡದಾಯಿತು, ಹಾಂ ಸರಿ ಬೆಳತೆ ಹಣ್ಣಾಯಿತು, ಹಾಂ ಹಾಂ ಇದರೊಟ್ಟಿಗೆ ಅಡಿಕೆಗೂ ಒಳ್ಳೆದಾಯಿತು, ಹಾಂ ಹಾಂ ಅಡಿಕೆ ಇಳುವರಿ ಜಾಸ್ತಿ ಆಯಿತು. ಅಡಿಕೆಯೂ ಒಳ್ಳೆದಾಯಿತು. ಮತ್ತು ನೀವು ಡ್ರಿಪ್ ಹಾಕಿದರೆ ಹಾಂ ನೀವು ನೋಡಿ, ಡ್ರಿಪ್ ಹಾಕಿದ ಸೈಡಲ್ಲಿ ಅಡಿಕೆ ಬೇರುಗಳೆಲ್ಲ ಚೆನ್ನಾಗಿರ್ತವೆ. ಅದರ ಆಪೋಸಿಟ್ ಸೈಡಲ್ಲಿ ನೀವು ಏನಾದ್ರು ನೋಡಿದರೆ ಕಡಿಮೆ ಇರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಯಾವತ್ತೂ ಅಡಿಕೆಗೆಲ್ಲ ಇನ್ನೂ ಪ್ರಾಕ್ಟೀಸಿಗೆ ಬಂದಿಲ್ಲ, ಆದರೆ ತರಕಾರಿಗಳಲ್ಲಿ ಅಥವಾ ಮೇನು ಹಣ್ಣಿನ ಬೆಳೆಗಳಲ್ಲಿ ಕೆಲವೊಂದು ಕಡೆ 2 ಕಡೆ ಡ್ರಿಪ್ ಹಾಕಿ ಡಬಲ್ ಸೈಡ್ ಲ್ಯಾಟ್ರಲ್ ಎಳೀರಿ ಅಂತಾನೆ ರೆಕಮೆಂಡ್ ಮಾಡ್ತಾರೆ. ಅದು ಅದೇ ಕಾರಣ, ಇಲ್ಲದ್ರೆ ಎಲ್ಲ ರೂಟ್ ಝೋನಿಗೆ ನೀರು ಹೋಗೋದಿಲ್ಲ ಅಂತ ಆಗೋದಿಲ್ಲ ಅಂತ. ಈಗ ನೀವು ಜೆಟ್ ಹಾಕಿರೋದ್ರಿಂದ ನೀವು ಅವಾಗೇ ಹೇಳಿದ್ರಿ ಏನಪ್ಪಾ ಅಂದ್ರೆ ಒಂದಷ್ಟು ದಿವಸ ಈ ಕಡೆ ಇಟ್ಟರೆ ಪೈಪ್ ಒಂದು ಸ್ವಲ್ಪ ಆ ಕಡೆ ಇಡೋದು ಅಥವಾ ಹಂಗೆ ಮಾಡೋದು, ಅದಕ್ಕೆ 1 ಮೀಟರ್ ಗ್ಯಾಪ್ ಅಂತರ ಕೊಟ್ಟಿದ್ದೀವಿ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಹಳೆ ತೋಟದಲ್ಲಿ ಒಂದೇ ಲೈನಲ್ಲಿ ಪೆಪ್ಪರ್ ಇಲ್ಲ, ಅಂದ್ರೆ ಮರದ ಒಂದೇ ಸೈಡಲ್ಲಿ. ನಾವೀಗ ಹೊಸ ತೋಟ ಮಾಡಿರುವಾಗ 2023ರಲ್ಲಿ ನಾಟಿ ಮಾಡುವಾಗ ಈ ತೋಟ ಎಲ್ಲಿ ಮೆಣಸಿನ ಬಳ್ಳಿ ಇಲ್ಲಿ ನೋಡಿ ಎಲ್ಲ ಒಂದೇ ಸೈಡ್ ಇದೆ, ಎಲ್ಲಿ ಮೆಣಸಿನ ಬಳ್ಳಿ ಗಿಡವು ಎಲ್ಲ ಒಂದೇ ಸೈಡ್ ಇದೆ, ಆಗ ಅದೇ ಸೈಡಿಂದ ನಾವು ಸ್ಪ್ರೇ ಜೆಟ್ ಬೀಳುವಾಗ ಮಾಡಿದ್ದೇವೆ. ಅಂದ್ರೆ ಹೆಚ್ಚಿನ ನೀರು ಅಲ್ಲಿಗೆ ಬೀಳ್ತದೆ, ಸ್ವಲ್ಪ ನೀರು ಆ ಸೈಡಿಗೆ ಬೀಳ್ತದೆ. ನೀವು ಬುಡ ಬಿಡಿಸಿ ನೋಡಿದ್ರೆ ಅಲ್ಲಿ ಎಲ್ಲ ಮಾಯಿಶ್ಚರ್ ಇರ್ತದೆ, ವೆಟ್ ಆಗಿರ್ತದೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಈ ಹಳೆ ತೋಟದಲ್ಲಿ ಏನಾಯ್ತು ಅಂತಂದ್ರೆ ಆಚೆ ಈಚೆ ಇದೆ, ಅದನ್ನು ನಮಗೆ ಈ ಇಂಥ ಪೈಪ್ ಇದ್ದ ಕಾರಣ ಲ್ಯಾಟ್ರಲ್ ಪೈಪ್ಗಳಲ್ಲಿ 4mm ಯಾವ ಸೈಡಿಗೆ ಬಳ್ಳಿ ಉಂಟು ಅಲ್ಲಿಗೆ ಇಡ್ಲಿಕ್ಕೆ ಆಯ್ತು. ಅಷ್ಟು ಮಾತ್ರ ಅಲ್ಲ, ಈ ಇದನ್ನು ನಾವು ಮತ್ತೊಂದು ಮಾಡಿದ್ದೇವೆ. ಈಗ ಇಲ್ಲಿ ಇಷ್ಟು ಮಾಡಿದ್ರೆ ಇದನ್ನು ಮಡಿಸ್ಲಿಕ್ಕೆ ಬರೋದಿಲ್ಲ. ಯಾವ್ದಾದ್ರು ನಿಮ್ಮ ಡ್ರಿಪ್ಪಲ್ಲಿ ಇದ್ದಾಗೆ ಇದನ್ನು ಫೋಲ್ಡ್ ಮಾಡಿ ಮಳೆಗಾಲದಲ್ಲಿ ಇಡ್ಲಿಕ್ಕೆ ಬರಲಿಕ್ಕೆ ಕಷ್ಟ. ಅದಕ್ಕೆ ನಾವು ಇಲ್ಲೆಲ್ಲ ಇದನ್ನೆಲ್ಲ ಅಂಡರ್ಗ್ರೌಂಡ್ ಹಾಕಿದ್ದೇವೆ. ಓಕೆ ಓಕೆ ಇಲ್ಲಿ ನಿಮ್ಮ ಲ್ಯಾಟ್ರಲ್ ಪೈಪ್ ಎಲ್ಲಿಯೂ ಕಾಣ್ತಾ ಇಲ್ಲ, ಬರೀ 4 mm 1 ಮೀಟರ್ ಉದ್ದದಷ್ಟೇ ಕಾಣ್ತಾ ಉಂಟು. ಇದು ನೀವು ಅಬ್ಸರ್ವ್ ಮಾಡಿ, ಈಗ ನಿಮ್ಗೆ ಗೊತ್ತಾಗಿಲ್ಲ, ನಾನು ಹೇಳುವಾಗಲೇ ಹೌದು ಕಳೆ ಮುಚ್ಚಿರ್ಬೋದು. ನಾವು ಆ ಕಳೆಯಲ್ಲಿ ಅಲ್ಲ, ಮಣ್ಣಲ್ಲೇ ಮುಚ್ಚಿರ್ಬೋದು, ಹೆಚ್ಚಿಲ್ಲ, ಒಂದು 1 ಇಂಚಿನ ಒಳಗೆ ಅಷ್ಟೇ. ಅದು ಮಳೆಗಾಲದಲ್ಲಿ ಸುಮ್ಮನೆ ಹಂಗೆ ಇರ್ತದೆ. ನಿಮಗೆ ಮತ್ತೆ ಏನು ವೀಡ್ ಕಟ್ಟಿಂಗ್ ಮಾಡುವಾಗ ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಇದರಲ್ಲಿ ವೀಡ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಪರ್ಟ್ಗಳು ಬೇಕು. ಯಾಕಂದ್ರೆ ಆ ಸಣ್ಣದು 4mm ಪೈಪ್ ಅನ್ನು ಕಟ್ ಮಾಡಬಾರ್ದು. 4mm ಕಟ್ ಮಾಡೋದಿಲ್ಲ, ಸ್ಪ್ರೇ ಜೆಟ್ ಅನ್ನು ಕಟ್ ಮಾಡ್ತಾರೆ. ಅದಕ್ಕೆ ಅಲ್ಲದಿದ್ದರೆ ಮ್ಯಾನ್ಯುವಲಿ ಅದರ ಅಕ್ಕಪಕ್ಕ 1 ಫೀಟಿನಷ್ಟು ನಾವು ತೆಗಿಬೇಕು. ಓಕೆ ಓಕೆ ಓಕೆ. ನೀವು ಡ್ರಿಪ್ ಮುಂಚೆ ಇದ್ದವ್ರು ಈಗ ಇದಕ್ಕೆ ಬಂದಿದ್ದೀರಾ, ಈಗ ಇಳುವರಿ ಜಾಸ್ತಿ ಆಯಿತು, ಕಾಳುಮೆಣಸಲ್ಲೂ ಇಳುವರಿ ಕೂಡ ಜಾಸ್ತಿ ಆಯಿತು, ದಪ್ಪ ಸೈಜಿನ ಕಾಳು ಬಂತು ಅಂತ ಹೇಳಿದ್ರಿ. ಡ್ರಿಪ್ ಹಾಕಿದ್ರೆ ತೊಂದರೆ ಏನಿತ್ತು ಅಂದ್ರೆ ಬೇಗ ನೀರು ಹಿಂಗಿ ಹೋಗ್ತದೆ ಅಂತ ತೊಂದರೆ ಇತ್ತು, ಏನಿತ್ತು ಅಂತ? ಇಲ್ಲ, ಡ್ರಿಪ್ ಹಾಕಿದ ಕೂಡಲೇ ನಿಮ್ಗೆ ಮರ ನೋಡುವಾಗಲೇ ಕೇಳ್ತಾ ಇತ್ತು, ನಿಮಗೆ ನೀರು ಸಾಕ, ಇಷ್ಟು ಲವಲವಿಕೆಯಿಂದ ಇಲ್ಲ ಅಂತ. ಅಂದ್ರೆ ನಿಮಗೆ ಏನು ಈ ಬಳ್ಳಿಗಳೆಲ್ಲ ಅದಕ್ಕೆ ಸಾಕಷ್ಟು ನೀರು ಸಿಗ್ತಾ ಇಲ್ಲ ಅಂತ ಬಳ್ಳಿ ನೋಡುವಾಗಲೇ ಗೊತ್ತಾಗ್ತದೆ. ಅಡಿಕೆ ಮರನೂ ಅಷ್ಟೇ, ಈ ಸ್ವಲ್ಪ ಬಿಸಿಲು ಬೀಳುವಲ್ಲೆಲ್ಲ ಹಳದಿ ಆಗ್ತಾ ಇತ್ತು. ಈಗ ನೋಡಿ, ನಮ್ದು ಯಾವುದೇ ಮರ ನಿಮಗೆ ಹಳದಿ ಆಗ್ತಾ ಇಲ್ಲ ಒಂದು. ಆಮೇಲೆ ಇಲ್ಲಿ ಹೊಸದಾಗಿ ಹಾಕಿರೋ ಎಲ್ಲ ಕಾಳುಮೆಣಸಿನ ಗಿಡಗಳು ಸಹಿತವ ಇನ್ನೂ ಪೂರ್ತಿ ಸಿಲಿಂಡರ್ ತುಂಬಿಲ್ಲ ಅಂದ್ರೂ ಹಸಿರಾಗಿದೆ. ಈಗ ಅದು ಈ ಮೇದಲ್ಲಿ ಈ ಅಚ್ಚ ಬೇಸಿಗೆ 2 ವರ್ಷ ಆಗ್ತಾ ಇದೆ ಅಷ್ಟೇ, 2 ವರ್ಷ ಆಗ್ತಾ ಇದೆ, ಹಸಿರಾಗಿ ಚೆಂದಾಗಿ ಲವಲವಿಕೆಯೇನಿದೆ. ಸೊ ಇದಕ್ಕೆ ಈ ಒಂದು ಕಳೆ ಬಂದಿದ್ದು ಸಾಮಾನ್ಯವಾಗಿ ಸ್ಪ್ರೇ ಜೆಟ್ ಹಾಕಿದ ಮೇಲೆ ಅಂತ ಅಂದ್ಕೊಂಡು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ.
ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ನಾನು ಇನ್ನೊಂದು, ನೀವು ನಮ್ಮ ಹತ್ರ ಫಸ್ಟ್ ಎಪಿಸೋಡಲ್ಲೇ ಮಾತಾಡಿದ್ರಿ ಏನಪ್ಪ ಅಂತಂದರೆ, ಕಾಳುಮೆಣಸಿಗೆ ಸಾಮಾನ್ಯವಾಗಿ ವರ್ಷ ಪೂರ್ತಿ ನೀರು ಕೊಡಬೇಕಾಗ್ತದೆ, ವರ್ಷ ಪೂರ್ತಿ ನೀರು ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಂಡು, ಅದು ಹೇಗೆ ಏನು ಅಂತ ಸರ್, ಯಾಕೆ ಇಂಪಾರ್ಟೆಂಟು? ನಾನು ಆಗಲೇ ಒಂದು ಮಾತು ಹೇಳಿದೆ, ಇದನ್ನೆಲ್ಲ ಮಣ್ಣಿನ ಒಳಗೆ ಹಾಕಿದೆ, ಮಡಿಸ್ಲಿಕ್ಕೆ ಆಗೋದಿಲ್ಲ. ಆಗಿರುವಾಗ ಏನಾಯಿತು, ನಮಗೆ 365 ದಿವಸವೂ ನೀರು ಬಿಡಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ 2023 ಲಾಸ್ಟ್ ಆಗಸ್ಟ್ ಅಲ್ಲ, ಹಿಂದಿನ ಆಗಸ್ಟ್ ಅಲ್ಲಿ ಒಂದು ತಿಂಗಳ ಮಳೆನೇ ಸ್ವಲ್ಪ ಇಡೀ ಕರ್ನಾಟಕ ಅಲ್ಲ, ಇಲ್ಲಿ ನಮ್ಮಲ್ಲಿ ಮಳೆನೇ ಬಂದಿಲ್ಲ. ಆಯ್ತು, ಫಸ್ಟ್ ಟೈಮ್ ಇನ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದ್ದ ತಿಂಗಳಲ್ಲಿ ಮಳೆ ಹೆಂಗಾಗಿತ್ತು ನನಗೆ, ನಾನು ನೋಡಿರ್ತೇನೆ ಜೂನ್ ಜುಲೈ ಸ್ವಲ್ಪ ಮಳೆ ಇತ್ತು, ಆಗಸ್ಟ್ ಅಲ್ಲಿ ಮಳೆ ನಿಂತೋಯ್ತು, ಮಳೆ ಇಲ್ಲ. ಆವಾಗ ಏನಾಯ್ತು ಗೊತ್ತಾ, ನಮ್ಮ ಸಾರ್ ಅಂಕೇಗೌಡ ಸಾರ್, ನಮ್ಮ ಅಪ್ಪಂಗಳ ಡೈರೆಕ್ಟ್ರು, ಅವರು ಫಸ್ಟ್ ಟೈಮು ಇಲ್ಲಿ ಬಂದಿದ್ರು. ಅವ್ರು ಬರುವಾಗ 5 ಗಂಟೆನ ಆಗಿತ್ತು. ನಮ್ಮ ಇಲ್ಲಿ ಪುತ್ತೂರಿಗೆ ಬರೋರಿದ್ರು, ನಾವು ಬರಲ್ಲ ಸಾರ್ ಅಂತ ಅಂದರು. ಖಂಡಿತ ಬನ್ನಿ ಅಂಥವ್ರು ನಮಗೆ ಬರೋದು ನಮಗೆ ಒಂದು ಖುಷಿ. ಬಂದರು, ಅವರು ಬರುವಾಗ ನೀರು ಹೋಗ್ತಾ ಇತ್ತು. ಅವರು ಅದನ್ನು ನೋಡಿಯೇ ತುಂಬ ಖುಷಿಪಟ್ಟರು. ನೀವು ಇಷ್ಟು ಕ್ಯಾರ್ ತಗೊಳ್ತೀರಿ, ನಾವು ಅಲ್ಲದಿದ್ದರೂ ಹೇಗಿರ್ತದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದರೆ, ಈ ಸ್ಲೋ ವಿಲ್ಟ್ ಯಾವಾಗ ಬರ್ತದೆ ಕಾಣ್ತದೆ ಅಂತಂದರೆ, ಸ್ಲೋ ವಿಲ್ಟ್ ನೀವು ಮಳೆ ನಿಂತು 15 ನಿಮಿಷದ ನಂತರ ಅಕ್ಟೋಬರ್ ನವೆಂಬರ್ ನಮಗೆ ಕಾಣೋದು. ಅದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಕೊಳ್ತಿರ್ತದೆ ಅಂತೆಲ್ಲ ಹೇಳ್ತಾರೆ. ನಾವು ಏನು ಮಾಡ್ತಾಯಿವೆ ಅಂತ ಹೇಳಿದ್ರೆ, ಈ ಮಳೆ ಬಿಟ್ಟು ಚಳಿ ಶುರುವಾಗುವಂಥ ಸಮಯದಲ್ಲಿ ಕಾಳುಮೆಣಸಿಗೆ ಫುಲ್ಲು ನೀರು ಕೊಡಬೇಕು. ಹಾಗಿದ್ರೆ ನಿಮಗೆ ಸ್ಲೋ ವಿಲ್ಟು ಅದೇ ಒಂದು ಅದೇ ಏನೋ ಅಂತೂ ನೀರು ಧಾರಾಳ ಆ ಸಮಯದಲ್ಲಿ, ಆ ವೆದರ್ ಚೇಂಜ್ ಆಗುವ ಸಮಯದಲ್ಲಿ ನಾವು ಕೊಡ್ತಾನೆ ಇರ್ತೇವೆ. ಅದೇ ರೀತಿ ಮಳೆಗಾಲದಲ್ಲಿ ಸಮೇತ ನೀರಿಲ್ಲದೆ ಇರುವಾಗ ಆ ಐಡಿಯಾದಲ್ಲಿ ನಾವು ಕೊಟ್ಟದ್ದು. ಅಕಸ್ಮಾತ್ ಮಳೆ ಬರಲಿಲ್ಲ, ನೀರು ಆವಾಗ ಸಿಕ್ಕಿಲ್ಲ ಅಂತ ತಕ್ಷಣಕ್ಕೆ ನೀವು ಅವಾಗ ನೀರಾವರಿ ಕೊಡ್ತೀವಿ. ನಾವು ಮಳೆಗಾಲ ಅಲ್ಲ, ನಾನು ಇದೇ ಮಾತನ್ನು ಹೇಳಿದ್ದೇನೆ, ಒಂದು ಕೆಲವು ಸಲ ಹೇಳಿದ್ದೇನೆ, ಮಳೆಗಾಲದಲ್ಲಿ ನೀರು ಕೊಟ್ಟೆ ಅಂತ. ಅದನ್ನ ನಾವು ತಪ್ಪು ತಿಳ್ಕೊಂಡ್ರು. ಮಳೆಗಾಲದಲ್ಲಿ ಯಾಕೆ ಕೊಟ್ಟೆ ಅಂತ ಹೇಳಿದ್ದೆ, ಅಂದ್ರೆ 15 ದಿವಸ ಮಳೆ ಬಾರದ ಕಾರಣ ಕೊಟ್ಟೆ. ಮಳೆಗಾಲ ಇರ್ಲಿ ಇಲ್ಲ. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಈಗ ರೈತನ ಇಂಟರ್ವ್ಯೂ ಮಾಡಲಿ ಅಥವಾ ಒಂದು ಸಾಮಾನ್ಯ ಒಂದು ಮಾತಿದೆ, ಏನಪ್ಪಾ ಅಂತಂದ್ರೆ, ಇವ್ರ ಮಲೆನಾಡು ಅಥವಾ ಇವ್ರ ಕರಾವಳಿ ಏರಿಯಾ, ಇವ್ರು ಜೂನಿಂದ ಶುರು ಆದ್ರೆ ಅಕ್ಟೋಬರ್ ತಕ್ಕ ನೀರೇ ಕೊಡಲ್ಲ ಅಂತ ಅಂದ್ಕೊಂಡು. ಆದ್ರೆ ಹಂಗಲ್ಲ, ಅಕಸ್ಮಾತ್ ಜೂನಿಂದ ಅಕ್ಟೋಬರ್ವರೆಗೆ ಸತತ ಮಳೆ ಇದ್ರೆ ಓಕೆ ಸರಿ, ಬೇಡ ಅಂತ. ಒಂದು 8 ರಿಂದ 10 ದಿವಸ ಮಳೆ ಇಲ್ಲದಿದ್ರೆ ನಾವು ತುಂಬಾ ನೀರಲ್ಲ, ಒಂದು ದಿವಸ ಬಿಡುವಂಥದ್ದು, 15 ಲೀಟರ್ 18 ಲೀಟರ್ ಅಷ್ಟು ಒಂದು ವಾರಕ್ಕೆ. ಮತ್ತೆ ಮಳೆ ಬಾರದಿದ್ರೆ ಮತ್ತೊಂದು ವಾರ, ಮತ್ತೊಂದು ಸಲ, ಡೈಲಿ ಅಲ್ಲ. ಒಂದು ಇದು ಅದು ಏನಾಗುತ್ತೆ ಅಂತಂದ್ರೆ, ಮಾಯಿಶ್ಚರ್ ಇರುತ್ತೆ, ಅದಕ್ಕೆ ಬೇಕಷ್ಟು ನೀರಿಲ್ಲದಿದ್ರೆ ಈ ಏನೋ ರೋಗಗಳು ಅಟ್ಯಾಕ್ ಆಗ್ತವೆ, ಗಿಡ ಸೊರಗ್ತದೆ, ರೋಗಗಳು ಅಟ್ಯಾಕ್ ಆಗ್ತವೆ ಅಂತ ಅಂದ್ಕೊಂಡು. ಸರ್, ಒಂದು ಇದಾಯಿತು. ಆಮೇಲೆ ಇನ್ನೊಂದು, ನಾವು ಮುಂಚೆ ಬಹಳಷ್ಟು ಪ್ರಚಾರದಿತ್ತು, ನಾವು ಕೆಲವೊಬ್ಬರದ್ದು ರೈತರದ್ದು ಮಾಡಿದ್ವಿ. ಏನಪ್ಪ ಅಂತಂದರೆ, ನೀರು ಜಾಸ್ತಿ ಇದ್ದ ಕಡೆ, ನೀರು ಜಾಸ್ತಿ ನಿಲ್ಲತ್ತೆ ಅನ್ನೋ ಕಡೆ ಈ ಹಿಪ್ಲಿಯ ಕಸಿ ಮಾಡಿ ಕಾಳುಮೆಣಸು ಹಾಕೋದುಂಟು. ಅದಕ್ಕೆ ಕೆಲವೊಬ್ಬರು ರೈತರು ಹೇಳಿದ್ರು ಅದರದ್ದೇ ಆದ ಕೆಲವೊಂದಿಷ್ಟು ತೊಂದರೆಗಳಿದ್ದಾವೆ ಅಂತ ಅಂದರು. ಆಮೇಲೆ ನಾವು ಕೆಲವೊಂದು ರೈತರಿಗೆ ಅದೇ ಅಂದ್ವಿ, ಏನಪ್ಪ ಭಾಳಷ್ಟು ಜನ ರೈತರು, ಸರ್ ನಾನು ಅದು ಹಾಕ್ಬಿಡ್ತೀನಿ, ಯಾಕಂದರೆ ಅಂದರೆ ಸರ್ ಅದರಿಂದ ಸ್ವರ್ಗ ರೋಗ ಕಡಿಮೆ ಅಂತ ನಾವಂದ್ವಿ. ಅವೆಲ್ಲ ಹೌದು, ಯಾವಾಗ ವಾರಗಟ್ಟಲೆ ನೀರು ನಿಲ್ಲೋ ಪ್ರದೇಶದಲ್ಲಿ ಹಿಪ್ಲಿಗೆ ಬಂದಿದ್ದು ಕಸಿ, ಆಮೇಲೆ ಹಾಕಬೇಡಿ ಅಂತಂದರೆ ಇನ್ನೂ ಕೆಲವು ರೈತರಲ್ಲಿ ಗೊಂದಲಗಳಿವೆ. ಸೊ ನೀವು ಯಾವತ್ತಾರು ಟ್ರೈ ಮಾಡಿ, ಇಷ್ಟೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಕೇಳ್ತಾರೆ, ಹಿಪ್ಲಿ ಕಸಿ ಇರುವಂತಹ ಕಾಳುಮೆಣಸನ್ನು ಟ್ರೈ ಮಾಡಿದ್ರೆ ಹೇಗೆ?
ಇದು ಭಾರಿ ಒಳ್ಳೆ ಪ್ರಶ್ನೆ. ಹಾಂ ನನ್ನ ಹತ್ರ ಎಲ್ಲರೂ ಹೇಳೋದೊಂದೇ, ಹಾಂ ನಿಮ್ಮ ಈ ಬಳ್ಳಿ ಉಳಿಲಿಕ್ಕಿಲ್ಲ. ಹಾಂ ಹಾಂ ಅಂದರೆ ಮಾಮೂಲಿ ಬಳ್ಳಿ ಮಳೆಗಾಲದಲ್ಲಿ ಹೋಗುತ್ತೆ ಅಂತ. ನಾವು ಎಷ್ಟೋ ಜನ ನಿಮ್ಮ ಸ್ಟಾರ್ ಒಳ್ಳೇದುಂಟು, ಆದ ಕಾರಣ ಇಷ್ಟು ಸಮಯ ಉಂಟು, ಎನಿ ಟೈಮು ಹೋಗ್ಬೋದು ಅಂತ. ಸರ್ ಸ್ಟಾರ್ ಒಳ್ಳೆದಿದ್ರೆ 1 ವರ್ಷ ಬಚಾವಬಹುದು, 2 ವರ್ಷ ಬಚಾವಬಹುದು, 30 ವರ್ಷ ಹಾಗೆ ನಾನು ಎಂತ ಅದೇ ನನ್ನ ಕಾನ್ಫಿಡೆನ್ಸ್ ಇದೆ ನಮಗೆ. ಈಗ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದ್ರೆ ನಾವು ಕೃಷಿ ಮಾಡಲಿಕ್ಕಿಲ್ಲ. ಹೌದು ಸರ್. ಯಾವುದೇ ವಿಷಯದಲ್ಲಿ ಯಾರೇ ಆಗಲಿ, ನೀವು ಮಾಡುವ ಉದ್ಯೋಗದಲ್ಲಿ ನಿಮಗೊಂದು ಧೈರ್ಯ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮುಂದೆ ಹೋಗ್ಬೋದು ಅಷ್ಟೇ, ಯಾವುದೇ. ಹಾಗೆ ನಮಗೆ ಕಾನ್ಫಿಡೆನ್ಸ್ ಇತ್ತು. ಅದರೊಟ್ಟಿಗೆ ನಮ್ಮಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಹಿಪ್ಪಿಲಿ ಕಸಿ ಕಳಿಸಿಕೊಟ್ರು, ಸ್ವಲ್ಪ ಜಾಗಕ್ಕಾಗ ಹಾಕು ಮರೆ ನೋಡು ಅಂತ. ನನ್ನನ್ನು ಎಲ್ಲರೂ, ನನಗೆ ಕೆಲವು ಇದೆ ಎಂದದು ಗಮ್ಲೆಸ್ ಸಸಿ, ಹಲಸಿನ ಸಸಿ ಒಂದು ಫಸ್ಟ್ ಯಾರು ತೆಗಿತಾರೆ ಒಂದು ನನಗೆ ಕೊಡೋದು, ನನ್ನಲ್ಲಿ ಹೇಗೆ ಬಂತು ಅಂತ ನೋಡ್ಲಿಕ್ಕೆ, ಅಂದರೆ ನಾನು ಸರಿಯಾಗಿ ಮಾಡ್ತೇನೆ ಅಂತ ಒಂದು ನಂಬಿಕೆ. ನಮಗೇನದು ಇಷ್ಟನೇ. ಹಾಗೆ ಒಂದು 300 ಸಸಿ ಕೊಟ್ಟರು, ನಾನು ನಾಟಿ ಮಾಡಿದೆ. ಅದು ಏನಾಯಿತು ಗೊತ್ತಾ, ಅದರಲ್ಲಿ ಕೆಲವು ಸಸಿಗಳಲ್ಲಿ ಒಳ್ಳೆ ಈಲ್ಡ್ ಬಂದಿದೆ, ಬರೋದಿಲ್ಲ ಅಂತಲ್ಲ, ಕೆಲವರಲ್ಲಿ ಬರಲಿಲ್ಲ. ಆಮೇಲೆ ನಾನು ಇದೇ ಟ್ರೀಟ್ಮೆಂಟ್ ಅದಕ್ಕೆ ಕೊಡ್ತಾ ಇದ್ದೆ. ಇದರೊಟ್ಟಿಗೆ ನಾನು ಎತ್ತರ ಪ್ರದೇಶದಲ್ಲಿ ಸ್ವಲ್ಪ ಹಾಕಿದೆ, ಆ ತೆಂಗಿನ ತೋಟದಲ್ಲಿ. ಅಲ್ಲಿ ಸಮಸ್ಯೆ ಆಯಿತು. ಹಿಪ್ಪಿಲಿ ಸಸಿ ನೀರು ನಿಲ್ಲುವಲ್ಲಿಗೆ ಅತ್ಯುತ್ತಮ. ಏನಂದರೆ ನೀರಿಂದಾಗಿ ಅದು ಸಾಯೋದಿಲ್ಲ. 8 ದಿವಸ ನೀರು ನಿಂತರೂ ಸಾಯೋದಿಲ್ಲ. ಈಗ ಹೊಳೆ ನೀರು ಬರೋದು ಅಥವಾ ಮಳೆಯಲ್ಲಿ ಡ್ರೈನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಏನಾಗ್ತದೆ ಅಂತ ಅದೇ ರೀತಿ ಅದರ ಇನ್ನೊಂದು ಮುಖ ಇದೆ. ಅದಕ್ಕೆ 5-6 ದಿವಸ ನೀರು ಸಿಕ್ಕದಿದ್ದರೆ ಬೇಸಿಗೆಯಲ್ಲಿ ಅದು ಸತ್ತೋಗುತ್ತೆ. ಅದೇ ರೀತಿ ಆಯಿತು ನಮ್ಮಲ್ಲಿ. ಅಲ್ಲ, ನೀರಿಲ್ಲದೆ ಅಲ್ಲ, ಅದು ಏನಾಯಿತು, ನಮ್ಮದಲ್ಲಿ ಮೇಲೆ ಡ್ರಿಪ್ಪರ್ಸ್ ಇದೆ, ಇದೇ ಸ್ಪ್ರೇ ಜೆಟ್ ಇದೆ. ಆದರೂ ಸಮೇತ ಅಲ್ಲಿ ಏನೋ ಒಂದು ಕಾಡು ಪ್ರಾಣಿ ಹೋಗಿ ನಮ್ಮ ಲ್ಯಾಟ್ರಲ್ ಪೈಪು ಅಲ್ಲಿ ಮಣ್ಣೊಳಗಿಲ್ಲ, ಅದನ್ನು ಅದು ತೆಗೆದಿದೆ. ನಾನು 8 ದಿವಸ ಹೋಗ್ಲಿಕ್ಕೆ ಆಗಲಿಲ್ಲ. ನೋಡ್ತೇನೆ ಬಳ್ಳಿ ಎಲ್ಲ ಹಳದಿಯಾಗಿದೆ, ಸಾಯ್ತಾ ಇದೆ. ನೋಡುವಾಗ ಏನು, ಈ ಡ್ರಿಪ್ಪರ್ಸ್ ಅಲ್ಲಿ ನೀರು ಹೋಗದೆ 8 ದಿವಸದಲ್ಲಿ ಒಂದು 5-6 ಬಳ್ಳಿ ಹೋಯ್ತು. ಇದಕ್ಕೆ ಅಕಸ್ಮಾತ್ 8 ದಿವಸ ನೀರಿಲ್ಲ ಅಂತಂದ್ರೆ ಬಾಡದಂಗೆ ಇರ್ತದೆ ಹೊರತು ಸಾಯೋದಿಲ್ಲ. ಅದರೊಟ್ಟಿಗೆ ಅದು ಮಾತ್ರ ಅಲ್ಲ, ಇದರಲ್ಲಿ ನೀವು ಏನಾಗ್ತದೆ ಅಂತ ಈಗ ನೀವು ಆಗ ಹೇಳಿದ್ರಿ, ಬೋರ್ವೆಲ್ ಇದೆ ಕೆಲವರ ಹತ್ರ, ಅದನ್ನು ಪಂಪ್ ತೆಗೆದು ಹಾಕುವಾಗ 6 ರಿಂದ 10 ದಿವಸ ಆಗುತ್ತೆ. ಇದಕ್ಕೆ ಏನೂ ಆಗೋದಿಲ್ಲ. ಅದಕ್ಕೆ ಅದರ ಹಾಗಲ್ಲ. ಮತ್ತೆ ಅದಕ್ಕೆ ಅದರದ್ದೇ ಆದ ಕೆಲವು ಒಳ್ಳೆ ಗುಣಗಳು ಇವೆ, ಕೆಟ್ಟದ್ದು ಇದೆ. ಆದರೆ ನಾವಿಲ್ಲಿ ಅದಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಈಗ ಅದರಲ್ಲಿ ಮೇಲಿಂದ ರೂಟ್ ಬರುತ್ತೆ, ಎಲ್ಲಿಂದ, ಅದರ ಮೆಣಸಿನ ಬಳ್ಳಿಯಿಂದ, ಅದನ್ನು ನೆಲಕ್ಕೆ ಬಿಡಲಿಕ್ಕೆ ಬಿಟ್ಟಿದ್ದೇವೆ. ತುಂಬ ಆಗಿದೆ, ಕೆಳಕ್ಕೆ ಮುಟ್ಟಿದೆ. ಅಂದರೆ ನಾವು ಅದನ್ನು ಎಂದು ಹಿಪ್ಪಿಲಿ ರಹಿತ ಅಂತ ಮಾಡಲಿಕ್ಕೆ ಹೊರಟಿದ್ದೇವೆ. ಆಗುತ್ತೆ. ಆದರೆ ನಮ್ಮ ಕಾನ್ಸೆಪ್ಟ್ ಹಿಪ್ಪಿಲಿ ಮಾಡಿದವರಿಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅದರಲ್ಲಿ ನೀರು ನಿಲ್ಲುವವರಿಗೆ ನಾವು ಅದನ್ನು ಚೇಂಜ್ ಮಾಡಿದ್ದೇವೆ. ಓಕೆ. ಸೊ ಇದೊಂದಿಷ್ಟು ನಿಮ್ಮದು ಹಿಪ್ಪಲಿಯ ಬಗ್ಗೆ ಅಭಿಪ್ರಾಯ. ಅದರದ್ದು ಕೆಲವೊಂದಿಷ್ಟು ಒಳ್ಳೆತನಗಳು ಇದ್ದಾವೆ. ಎಲ್ಲ ನೀರು ನಿಲ್ಲುತ್ತೋ ಅಲ್ಲಿ ಹಿಪ್ಪಲಿ ಒಂದೇ ಬೇಕೇ ಬೇಕು. ಹಿಪ್ಪಲಿ ಒಂದೇ, ನೀರು ಇಲ್ಲದಿರುವಾಗ ಅದು ಸಾಯ್ತದೆ. ಸೊ ನೀರು ಎಲ್ಲಿ ನಿಲ್ಲಲ್ವೋ, ಎಲ್ಲಿ ಅಥವಾ ನೀರು ಫುಲ್ ಮಳೆ ಬರುತ್ತೆ ಅಂದ್ರೂ ಸರಿಯಾಗಿ ನೀರನ್ನ ಮರದ ಬುಡದಲ್ಲಿ ಇರೋಕೆ ಬಿಡದೆ ಇಂಗಿಸೋಕೆ ಒಂದು ಇದ್ದಿದ್ರೆ ಅಂಥವರಿಗೆ ಸಾಧಾರಣ ಕಾಳುಮೆಣಸನ್ನು ಹಾಕೊಂಡ್ರೆ ಸಾಕು ಅಂತ. ಅದು ನಿಮ್ಮದು ಕರಾವಳಿ ಸತತ ಒಂದು 5-6 ತಿಂಗಳು ಸತತ ಮಳೆ ಬರುವಂಥ ಪ್ರದೇಶ. ಇಂತಹ ರೈತರ ನಾವು ಆರಾಮಾಗಿ ಬೇರೆ ಕಾಳುಮೆಣಸು, ಸಾದಾ ಕಾಳುಮೆಣಸು ಅದರಲ್ಲಿ ಅದು ಮಾಡಿದವರು ಇದ್ರೆ, ಈಗ ಹೊಳೆಕರೆಯಲ್ಲಿ ಅಥವಾ ನೇತ್ರಾವತಿಯ ಕುಮಾರಧಾರ ಸೈಡಲ್ಲಿ ಕೆಲವು ಸಲ ಫ್ಲಡ್ ಬಂದು ಒಂದೊಂದು ವಾರ ಎಲ್ಲ ನೀರು ನಿಲ್ಲುತ್ತದೆ. ಅಂತವರಿಗೆ ಹಿಪ್ಪಿಲಿ ಬೇಕೇ ಬೇಕು. ಅದರಲ್ಲಿ ಮತ್ತೆ ಅದು ಒಳ್ಳೇದ ಇದು ಒಳ್ಳೇದಂತ ನೋಡ್ಲಿಕ್ಕೆ ಇಲ್ಲ, ನೀರು ನಿಲ್ಲುವವರಿಗೆ ಅದು ಅದೇ ಬೇಕು. ಸರ್, ಇದು ಒಂದಿಷ್ಟು ಬಗ್ಗೆ ಹಿಪ್ಲಿ ಬಗ್ಗೆ ಆಯಿತು. ಈಗ ನೆಕ್ಸ್ಟು ನಾವು ಸೊರಗು ಬರುವ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು.
ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. 2 ಥರ ಸೊರಗು ರೋಗ. ಅದು ಮುಂದೆ ಏನು ಅಂತ ಹೇಳೋದು ಬರ್ಬೋದು. ಫಸ್ಟು ನೀವು ಇಲ್ಲಿ ಮಾಡ್ತಾ ಇರೋದು 2, ಒಂದು ಶೀಘ್ರ ಸೊರಗು ರೋಗ, ಇನ್ನೊಂದು ನಿಧಾನ ಸೊರಗು ರೋಗ. ಕ್ವಿಕ್ ವಿಲ್ಟ್, ಸ್ಲೋ ವಿಲ್ಟ್. ಸ್ಲೋ ವಿಲ್ಟ್, ಕ್ವಿಕ್ ವಿಲ್ಟ್, ಆಮೇಲೆ ಬ್ಲ್ಯಾಕ್ ಸ್ಪಾಟ್, ಕಪ್ಪು ಚುಕ್ಕೆ. ಕಪ್ಪು ಚುಕ್ಕೆ ಬರುವಂತದ್ದು ಮಳೆಗೆ. ಅದಕ್ಕೆ ನೀವು ಸ್ಪ್ರೇ ಕೊಟ್ರೆ, ಬೋರ್ಡ್ ಕೊಟ್ರೆ, ಅದು ಬರುವುದಕ್ಕಿಂತ ಮೊದಲೇ ಕೊಟ್ರೆ ಕಂಟ್ರೋಲು. ಅಥವಾ ವೇಳೆ ಮತ್ತು ಕೊಟ್ಟ ಮೇಲೆಯೂ ಇಲ್ಲಿ ಆದ್ರೂ ಬಂದ್ರೆ ಕಂಡಲ್ಲಿ ಗುಂಡು ಅಂತ ಎಲ್ಲಿ ಇದೆಯಾ ಅದರ ಅಕ್ಕಪಕ್ಕ 4 ಮರಕ್ಕೆ ಬಿಟ್ರೆ ಆಯ್ತು. ಅದು ಬಿಡ್ಲೇಬೇಕು. ಮತ್ತೆ ನೆಕ್ಸ್ಟ್ ಕ್ವಿಕ್ ವಿಲ್ಟಿಗೆ, ಕ್ವಿಕ್ ವಿಟ್, ಸ್ಲೋ ವಿಟ್ ಅದು ಬಂದ್ರೆ ಏನು ಮಾಡುವಾಗಿಲ್ಲ. ನಾವು ಆಗ ಹೇಳಿದಾಗೆ ಮುಂಜಾಗ್ರತಾ ಕ್ರಮಗಳನ್ನು, ಪ್ರಿಕಾಷನರಿ ವಿಷಯಗಳನ್ನು ಮಾಡಬೇಕು. ಅಂದರೆ ಒಂದು ಬಳ್ಳಿ ಹೆಲ್ದಿ ಆಗಿರಬೇಕು, ಅದಕ್ಕೆ ಕಾಲಕ್ಕೆ ಸರಿಯಾಗಿ ಕೊಡಬೇಕು. ಸಾವಯವ ಗೊಬ್ಬರ, ಇದು ರಾಸಾಯನಿಕ ಗೊಬ್ಬರ, ಅದರೊಟ್ಟಿಗೆ ನಮಗೆ ಎಲ್ಲನೂ ನೀರು ನಿಲ್ಲಬಾರ್ದು. ಆಮೇಲೆ ನೀವು ಇದು ಮಾಡಬಾರ್ದು, ಏನು ಅದಕ್ಕೆ ಬೇರುಗಳಿಗೆ, ರೂಟ್ ಝೋನಿಗೆ ಏನು ಕಟ್ಟಾಗಬಾರ್ದು. ಆಮೇಲೆ ನೀವು ರನ್ನರ್ಸ್ ಅನ್ನೆಲ್ಲ ತೆಗೆಯುವಾಗ ಅದಕ್ಕೆ ಮರಕ್ಕೆ ಮಣ್ಣಿಗೆ ಮುಟ್ಟಿ ಅದರ ಮುಖಾಂತರ ಹೋಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಆಮೇಲೆ ಬೋರ್ಡ್ ಒಂದು 100% ಬೋರ್ಡನ್ನೇ ಬಿಡಬೇಕು. ಅಂದ್ರೆ ವರ್ಷಕ್ಕೆ ಬರೋದಕ್ಕಿಂತ ಮೊದಲೇ ಬೋರ್ಡ್ ಬಿಟ್ರೆ ನಿಮಗೆ ಕ್ವಿಕ್ ವಿಲ್ಟು ಕಮ್ಮಿ ಆಗುತ್ತೆ, ಸ್ಲೋ ವಿಲ್ಟು ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಸ್ಪಾಟ್ ಕಮ್ಮಿ ಆಗುತ್ತೆ. ಅದು ಬೋರ್ಡ್ ಬಿಡೋದಂದ್ರೆ ಬೋರ್ಡ್ ಸ್ಪ್ರೇ ಮಾಡೋದು, ಸ್ಪ್ರೇ ಮಾಡೋದು 1%. ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೇವೆ. ನೋಡಿ, ಅವತ್ತು ಬಿಟ್ಟದ್ದು ಇನ್ನೂ ಇದೆ. ಯಾವಾಗ ಇದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಿಟ್ಟದ್ದು ಇನ್ನೂ ಇದೆ. ಏನ್ ಮಾಡ್ತೀರಾ ಸರ್ ಇದಕ್ಕೆ? ಆವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು 220 ಲೀಟ್ರಿಗೆ 2.5 kg ಕಾಪರ್ ಸಲ್ಫೇಟು, ಆಮೇಲೆ 3.5 kg ಇದು ಸುಣ್ಣ. ಅಂದ್ರೆ ನಾವು ಚಿಪ್ಪು ಸುಣ್ಣವನ್ನೇ ಬೇಯಿಸಿ ಹಾಕೋದು, ಹುಡಿ ಸುಣ್ಣ ತರೋದೇ ಇಲ್ಲ. ಅಂದ್ರೆ ಅದರಲ್ಲಿ ಅಂಟು ಜಾಸ್ತಿ ಇರುತ್ತೆ. ಚಿಪ್ಪು ಸುಣ್ಣದಲ್ಲಿ ಕ್ವಾಲಿಟಿ ನಮಗೆ ಕಣ್ಣಿಗೆ ಕಾಣುತ್ತೆ. ಇದರಲ್ಲಿ ಪೌಡ್ರಲ್ಲಿ ಏನು ಯಾವ ಪೌಡ್ರ್ ಅಂತಲೇ ಗೊತ್ತಾಗೋದಿಲ್ಲ. ಅದು ಇದ್ದದ್ದೇ. ನೋಡಿದ್ರೆ ಚಿಪ್ ಸುಣ್ಣದ ರೇಟ್ ಸ್ವಲ್ಪ ಜಾಸ್ತಿನಾ? ಬೆಲೆ ಜಾಸ್ತಿನೇ. ಆದ್ರೆ ನಿಮ್ಗೆ ಏನಾಗ್ಬೇಕು, ರೈತರಿಗೆ ಸುಲಭ ಆಗ್ಬೇಕು, ಬಿಸಿ ಮಾಡ್ಬೇಕು, ಹೊರಬೇಕು ಅಂತ ಏನಿಲ್ಲ. ಅದು ನಮ್ದು ಅದು ವ್ಯವಸ್ಥೆ ಇದೆ. ಅದು ನಿಮ್ಮ ಹತ್ರ ಹೇಳಿಲ್ಲ ನಾನು. ನಮ್ದೆಲ್ಲ ಸ್ಪ್ರೇಗಳೆಲ್ಲ ಬರೋದು ಮನೆಯಿಂದಲೇ. ಅಲ್ಲೇ ಹೀಟಿಂಗ್ ಇದು ಹೀಟರ್ ಎಲ್ಲ ಇದೆ, ಅಲ್ಲೇ ಮಾಡೋದು, ಅಲ್ಲೇ ಔಷಧಿ ಮಾಡೋದು. ಉಡ ತುದಿಯವರೆಗೂ ನಮ್ದು ಅಲ್ಲಿಂದಲೇ ಥ್ರೂ ಪೈಪು ಹೋಗುವಂತ. ಹಾಗೆ ನಮಗೆ ಸುಣ್ಣ ಬೇಯಿಸ್ಲಿಕ್ಕೆಲ್ಲ ಏನು ಸಮಸ್ಯೆ ಇಲ್ಲ, ಮಳೆ ಬಂದರೂ ಏನು ಸಮಸ್ಯೆ ಇಲ್ಲ. ಚಿಪ್ ಸುಣ್ಣ ಯೂಸ್ ಮಾಡೋದು. ಸರಿ, ನೀವು ಹೇಳಿದ್ರಿ ಎಷ್ಟು 2.5 kg ತುತ್ತ ಇದು ಕಾಪರ್ ಸಲ್ಫೇಟ್, 3.5 kg ಚಿಪ್ ಸುಣ್ಣ. ಅದು ಯಾಕೆ 1% ಆಗಿಲ್ಲ, ಜಾಸ್ತಿ ಆಯ್ತು. ನಾವು ಅದನ್ನು ನೋಡೋದಿಲ್ಲ. ನಮಗೇನು, ನಮಗೆ ಬಳ್ಳಿ ಒಳ್ಳೇದಾಗಿರ್ಬೇಕು, ರೋಗ ಬರಬಾರ್ದು. ಈಗ ಇಷ್ಟು ಬಿಟ್ಟು ನನಗೇನು ತೊಂದರೆ ಆಗಿಲ್ಲ. ಕಮ್ಮಿ ಬಿಟ್ಟರೆ ತೊಂದರೆ ಆಗುತ್ತೆ ಕೆಲವು ಸಲ. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಇದೆ. ಇದು ಏನಾಗುತ್ತೆ ನೋಡಿ, ನಿಮಗೆ ಇದೊಂದು ಇಷ್ಟು ಬಿಟ್ಟರೆ ನಿಮಗೊಂದು ಕೋಟಿಂಗ್ ಆಗಿರುತ್ತೆ. ಈ ಕೋಟಿಂಗ್ ಆಗಿದ್ರೆ ಈ ಮಳೆ ಬಂದರೆ
ಅದರಲ್ಲಿ ನೀರು ನಿಲ್ಲೋದಿಲ್ಲ. ನೀರು ನಿಲ್ಲೋದಿಲ್ಲ. ಈಗ ನಾವು ನೆಲಕ್ಕೆ ಪಾಚಿ ಬಂದರೆ ಅದೇ ಕುಮ್ಮೈ ಹಾಕ್ತೇವೆ ಅಥವಾ ಸುಣ್ಣದ ಹುಡಿ ಹಾಕ್ತೇವೆ, ಆವಾಗ ಹೇಗೆ ಕರಗಿ ಹೋಗ್ತದೆ ಅದೇ ರೀತಿ ಅದರಲ್ಲಿ ಯಾವುದೇ ನೀರು ನಿಲ್ಲೋದಿಲ್ಲ. ನೀರು ನಿಲ್ಲೋದಿಲ್ಲ. ಅದನ್ನು ಬಿಡುವಾಗ ಮತ್ತೊಂದು ಇದೆ, ಮೇಲಿಂದಲೂ ಬಿಡಬೇಕು, ಕೆಳಗಿಂದಲೂ ಬಿಡಬೇಕು. ಮತ್ತೆ ನಾವು ಡ್ರೆಂಚಿಂಗ್ ಅಂತ ಮಾಡ್ತಾ ಇಲ್ಲ. ಡ್ರೆಂಚಿಂಗ್ ಅಂತ COC ಆಗಲಿ ಯಾವುದೂ ಇಲ್ಲ. ಯಾವುದು ಡ್ರೆಂಚ್ ನಾವು ಬಿಡುವಾಗಲೇ ಅದರ ಏನು ಪಾದ ಅಂದ್ರೆ ಬುಡಕ್ಕೆ ಒಂದು ನಿಮಿಷದಷ್ಟು ಹಿಡಿತೇವೆ ಪ್ರೆಷರಲ್ಲಿ. ಮತ್ತೆ ಎಲೆಗೆ ಮಾತ್ರ ಬಿಡುದಲ್ಲ, ಬಿಡುವಾಗ ಅದರ ದಂಡುಗಳಿಗೂ ಬಿಡಬೇಕು. ಹಿಡಿದು ತುದಿ ತನಕ ನಾವು ಸ್ನಾನ ಮಾಡಿದಾಗೆ ಕೆಳಗಿಂದ ಹೆಂಗಂದ್ರೆ ಎಲೆ ಮುಂಭಾಗ, ಎಲೆಯ ಹಿಂಭಾಗ, ಎಲೆ ಕಾಂಡ ಹಿಡ್ಕೊಂಡಿರುವಂತ ಇದು ತೊಟ್ಟು ಕಾಂಡ ಬೇರು ಸಂಪೂರ್ಣವಾಗಿ ತೋಯಿಸ್ತೀರಿ. ಆಮೇಲೆ ನೀವು ಹೇಳಿದ್ರೆ ಚಿಪ್ಪು ಸುಣ್ಣವನ್ನು ಕುದಿಸುವುದಕ್ಕೆ ಅದರದ್ದು ಅಂಟು ಜಾಸ್ತಿ ಇರೋದಕ್ಕೆ ಇನ್ನೂ ಸಹಿತ ನಮಗೆ ಹಿಂದಿನ ವರ್ಷ ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದು. ಸೆಪ್ಟೆಂಬರ್ ಕೊಟ್ಟಿದ್ದು, ನೀವು ಮೊನ್ನೆ ಬಿಟ್ರ ಅಂತ ಕೇಳ್ತೀವಿ. ಆದ್ರೆ ನೋಡಿ ಹೊಸ ಚಿಗುರು ಬಂದದಲ್ಲಿ ಇಲ್ಲ. ಅದು ಹಳತ್ತು ಅಂದ್ರೆ ಹಳತ್ತು ಇದರಲ್ಲಿ ಇದೆ. ಇದರಲ್ಲಿ ಇನ್ನೊಂದು ವಿಷಯ ಇದೆ, ಇದು ಎಲ್ಲರೂ ಕೇಳುವಂಥದ್ದು, ಫೋಟೋಸಿಂಥಸಿಸ್ ಆಗೋದಿಲ್ಲ ಈ ಸುಣ್ಣ ಇದ್ರೆ ಅಂತ. ನಮಗೆ ಏನು ತೊಂದರೆ ಆಗಲಿಲ್ಲ. ನೀವು ನೋಡಿ, ನಮಗೇನು ತೊಂದರೆ ಆಗಲಿಲ್ಲ. ಈ ವಿಜ್ಞಾನ ಏನು ಹೇಳುತ್ತೆ ಅಂದ್ರೆ ಸೂರ್ಯನ ಕಿರಣ ಶೀತ ಅದಕ್ಕೆ ಬಿದ್ದರೆ ಅದರಲ್ಲಿ ಅದು ಫುಡ್ ತಗೊಳುತ್ತೆ ಅಂತ. ಹೌದು, ಆದರೆ ನೀವು ಇಲ್ಲಿ ಅದನ್ನ ಒಂದು ಸುಣ್ಣವನ್ನು ನೀವು ಸ್ಪ್ರೇ ಮಾಡೋದು ಅಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಕೂತ್ಕೊಳ್ಬೇಕು. ಪೂರ್ತಿ ನೀವು ಎಲೆಯನ್ನೇ ಎಷ್ಟು ಮಾಡಿದ್ರು ಕವರ್ ಆಗುದಿಲ್ಲ ಸರ್. ಅದು ನಮಗೆ ಹಸಿರು ಕಾಣ್ತಾ ಇದೆ. ಆದರೆ ದೂರಕ್ಕೆ ನೋಡುವಾಗ ಈಗ ಸ್ವಲ್ಪ ಬಿಟ್ಟ ಟೈಮಲ್ಲಿ ಸಿರಿ ಸುಣ್ಣ ಬಡ್ದಾಗೆ ಕಾಣ್ತದೆ. ಅದರೊಟ್ಟಿಗೆ ಇನ್ನೊಂದು ವಿಚಾರ ಇದೆ, ನಮ್ಮ ತೆಂಕ ಸೈಡು ಅಂತ ತೆಂಕ ಬೆಟ್ಟು ಅಂತ ಹೇಳ್ತೇವೆ. ನೀವೇನು ಹೇಳ್ತೀರಿ ಅದಕ್ಕೆ? ನಮ್ಮ ಕಡೆ ತೆಂಕ ಬೆಟ್ಟು ಸನ್ಲೈಟ್ ಈ ತೆಂಕ ಹೊಡೆಯಿಂದ ಹೊಡೆಯೋದು. ಆವಾಗ ಏನಾಗ್ತದೆ, ಇಡೀ ಸನ್ ಬರ್ನ್ ಆಗ್ತದೆ ಅಲ್ಲಿ. ಈಗಲೂ ಸ್ವಲ್ಪ ಸನ್ ಬರ್ನ್ ಹಾಕೊಂಡೇ ಇದೆ. ಅದಕ್ಕೆ ಡಾಕ್ಟ್ರು ವೇಣುಗೋಪಾಲ್ ಸಾರು, ಅಂಕೇಗೌಡ ಸರ್ ಎಲ್ಲ ಹೇಳಿದರು, ನಾನು ಇದೇ ಬಿಡ್ತಾ ಇದ್ದೆ ಒಂದು ಡೋಸ್ ಎಕ್ಸ್ಟ್ರಾ. ಅವರು ನೀವು ಕಾಪರ್ ಸಲ್ಫೇಟ್ ಹಾಕೋದು ಬೇಡ, ಖಾಲಿ ಸುಣ್ಣವನ್ನೇ ಅವರು ಹುಡಿ ಸುಣ್ಣವನ್ನು 5 kg ವರೆಗೆ ಬಿಡಬಹುದು, ಅದರೊಟ್ಟಿಗೆ MOP ಹಾಕಬಹುದು 1 kg ಅಂತ ಹೇಳಿದರು. ಆದರೆ ನಾನು ಹಾಗೆ ಮಾಡಲಿಲ್ಲ. ನಾನು ಇದನ್ನೇ ಯಾವುದನ್ನು ಬೋರ್ಡಲ್ಲ, ಚಿಪ್ಪು ಸುಣ್ಣವನ್ನೇ 4 kg ಮಾಡಿ ಅದಕ್ಕೆ ಸ್ವಲ್ಪ ಸ್ಪ್ರೆಡ್ಡರ್ ಹಾಕಿ ಹೊಡೆದೆ. ಸ್ಪ್ರೆಡ್ಡರ್ ಅಂದ್ರೆ ಗಮ್ಮು ಹಾಕಿ ಹೊಡೆದೆ. ಅದು ಸರಿ ಹಿಡ್ಕೊಂಡಿರ್ಲಿ, ಫುಲ್ ಇತ್ತು. ಬೆಳಿಗ್ಗೆ ಬೂದ್ದಂಗೆ ಕಾಣ್ತದೆ ಸರ್. ಅದು ಕಾಣ್ತದೆ, ರಾತ್ರಿ ಹೋಗುವಾಗ ನಮಗೆ ಬೆಳಕು ಬಂದಾಗ ಆಗುತ್ತೆ. ಅದರೊಟ್ಟಿಗೆ ಒಂದು ಸೈಡಲ್ಲಿ ಮತ್ತು ತೆಂಗಿನ ಮರದಲ್ಲಿ ಏನು ಕಾಯಿಗಳಿವೆ, ಕಾಳುಮೆಣಸಿನ ಕಾಯಿಗಳ ಗೊಂಚಲಲ್ಲಿ ಅದು ಕಪ್ಪಾಗ್ಲಿಕ್ಕೆ ಶುರುವಾಯಿತು. ಒಂದು ಸೈಡ್ ಮಾತ್ರ, ಅದಕ್ಕೆ ಫುಲ್ ಸನ್ಲೈಟ್. ಅದಕ್ಕೆ ಮತ್ತೆ ನಾನು ಬಟ್ಟೆ ಕಟ್ಟಿದೆ, ಅದು ಆಮೇಲೆ ರಿಕವರ್ ಆಯಿತು. ಬಟ್ಟೆ ಕಟ್ಟಿದ್ದು ಅಂದ್ರೆ ಪೂರಾ ಅಲ್ಲ, ನಾವು ಹಳೆ ಸಾರಿ ಇತ್ತು ಮನೆಯಲ್ಲಿ, ಅದನ್ನು ಒಂದು 10 ಮರಕ್ಕೆ ಕಟ್ಟಿದ್ದೇವೆ. ನೆಕ್ಸ್ಟ್ ಇಯರಿಂದ ಏನು ತೆಂಕ ಬಿಸಿಲು ಹೊಡಿತದೆ ಅಲ್ಲಿಗೆಲ್ಲ ಶೇಡ್ ನೆಟ್ ಕಟ್ಟಬೇಕು ಅಂತ ಇದ್ದೇನೆ. ಅಂದ್ರೆ ಅದು ಸ್ವಲ್ಪ ಕೆಲಸ ಆಗುತ್ತೆ, ಆದರೆ ಅದರಿಂದ ನಮಗೆ ಒಳ್ಳೇದಾಗುತ್ತೆ. ಶೇಡ್ ನೆಟ್ ಅಂದ್ರೆ ಅದೇ ಅಂತ ನಾನು ಅದು ಬರುತ್ತೆ, ಶೇಡ್ 50%, 70% ಈಗೆಲ್ಲ ಬರುತ್ತೆ. ಅದನ್ನು ನೋಡಿ ಹಾಕಬೇಕು ಅಂದ್ರೆ ಅದು ಅಂದ್ರೆ ಅದು ಕಟ್ಟಿದ್ರೆ ಕೆಲವು ಒಳ್ಳೆ ಹೊಡೆಯೋದಕ್ಕೆ ಸುಣ್ಣ ಬಿಡುವ ಅವಶ್ಯಕತೆ ಇರೋದಿಲ್ಲ. ಅದಿದ್ರೆ ಸಾಕು. ಓಕೆ, ಇದು ಒಂದು ಯಾವುದೇ ಸೊರಗು ರೋಗ ನಿಯಂತ್ರಣ ಮಾಡೋಕೆ ಬರದೇ ಇರೋ ರೀತಿ ಕಾಪಾಡ್ಕೋಬೇಕು. ಆಮೇಲೆ ಇನ್ನೂ ಇದೆ, ನಾವು ಏನು ಮಾಡ್ತೇವೆ, ಎಲ್ಲಿಯಾದರೂ ಸೊರಗು ರೋಗ ಏನೋ 4 ಬಳ್ಳಿ ಹಳದಿ ಕಂಡಿತು, ನಾವು ಅಲ್ಲಿಗೆ ಅದಕ್ಕೂ ಸಹ ಬೋರ್ಡ ಬಿಡ್ತೇವೆ. ಅದು ಆ ಬೋರ್ಡದಲ್ಲಿ ಸರಿಯಾಗುತ್ತೆ. ಹೇಗೆ ಸರಿಯಾಗುತ್ತೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಸ್ಪ್ರೇ ಮಾಡ್ತೇವೆ. ಅದೇ 2 kg 2.5 kg 3.5 kg ಅದೇ ಇದರಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಬೆನ್ನಿಗೆ ಹಾಕುವಂತ ಸ್ಪ್ರೇಯರ್ ಇರುತ್ತೆ, ಅದರಲ್ಲಿ ಬಿಡ್ತೇವೆ. ಯಾವಾಗಾದ್ರೂ ಬಿಟ್ಟು ಬಿಡೋದು. ಮತ್ತೆ ಒಂದು ಬಳ್ಳಿ ಹೆಲ್ತಿ ಆಗಿದೆಯಾ ಅಂತ ನೋಡ್ಲಿಕ್ಕೆ ಒಂದು ಐಡಿಯಾ ಇದೆ. ನೀವು ಯಾವಾಗಲೂ ನೋಡಿ, ಹೂವಲ್ಲಿ ನೋಡಿದ್ರೆ 2 ಬಳ್ಳಿ ಹಳದಿ ಕಾಣುತ್ತೆ, ಹೂವಲ್ಲಿ ಕಾಣುತ್ತೆ. ಎಲ್ಲರೂ ಬಂದವರು ಫಸ್ಟಿಗೆ ನೋಡುದೇ ನಾನು ಹಳದಿ ಬಂದಿದಲ್ಲ ಅಂತ. ನಾನು ಹೇಳ್ತೇನೆ, ಸ್ವಲ್ಪ ಕಣ್ಣು ಮೇಲೆ ಮಾಡಿ ಅಲ್ಲಿ ನೋಡಿ, ಹಸಿರಿದೆ, ತುದಿ ಏನಿದೆ, ಚಿಗುರು ಹೇಗಿದೆ, ಚಿಗುರು ಚೆನ್ನಾಗಿದೆ. ಮತ್ತು ಹೆಗಡೆಯವರೇ, ಅದೇನು ಗೊತ್ತಾ, ನೀವು ಫಸ್ಟಿಗೆ ಯಾವುದೇ ಬಳ್ಳಿ ಯಾವುದೇ ಎಲೆ ಅದು ಅದರ ಜೀವಂತ, ಅದಕ್ಕೊಂದು ಟೈಮ್ ಇದೆ, ಅದಕ್ಕೊಂದು ಲೈಫ್ ಇದೆ. ಅದು ಹಣ್ಣಾಗ್ತಾ ಇರ್ತದೆ, ಉದುರಿ ಹೋಗಿ ಹೊಸ್ತು ಬರ್ತದೆ. ಆ ಕಾನ್ಸೆಪ್ಟ್ ಅನ್ನು ನಾವು ಮರ್ತು ಬಿಡ್ತೇವೆ. ಅಂದ್ರೆ ಅಗತ್ಯ ಇಲ್ಲದಿದ್ರು ನೋಡೋದಲ್ಲ, ಔಷಧಿ ಹೊಡೆಯೋದು, ಮತ್ತೆ ಕೇಳೋದು, ಇದು ಹೀಗಾಗಿದೆ ಸರ್, ಹೀಗಾಗಿದೆ ಅಂತ. ಆದರೆ ಒಂದು ವಿಚಾರ ಇದೆ, ಪ್ರಕೃತಿ ಹೇಳ್ತದೆ,
ನನಗೆ ಬದುಕಬೇಕು ಅಂತ, ಹಾಂ ಹಾಂ ಯಾವುದೇ ಇದೆ ನಮ್ಮನ್ನು ಸಮೇತ. ಯಾಕಂತ ಹೇಳಿದ್ರೆ ಅದು ಬದುಕುವ ದಾರಿಯನ್ನು ಅದೇ ನೋಡ್ತದೆ. ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಗಾಬರಿ ಆಗಬೇಕು ಅಂತದ್ದೇನೇ ಇಲ್ಲ, ಅದು ಸರಿಯಾಗುತ್ತೆ. ಒಂದು ಬಳ್ಳಿ ನೀವು ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು 15 ದಿವಸ ವೆಯ್ಟ್ ಮಾಡಿ, ಗೊತ್ತಾಗುತ್ತೆ. ಅಥವಾ ಇಲ್ಲಾಂದರೆ ಅದು ಮತ್ತು ವೀಕ್ ಆದರೆ ಮತ್ತೆ ನೋಡಿ. ಇಲ್ಲ ಸುಮ್ಮಗಿಲ್ಲದ ದಿವಸ ಎಲ್ಲ ಫೋಟೋ ಕಳಿಸ್ತಾರೆ ನನಗೆ, ಅಂದರೆ ಅವರಿಗೆ ಅಷ್ಟು ಇಂಟ್ರೆಸ್ಟ್, ಅದರ ಬಗ್ಗೆ ಭಯ ಜಾಸ್ತಿ. ಒಂದು ಬಾರಿ ಸ್ವರ್ಗ ರೋಗ ಬಂದ್ರೆ ಅದೊಂದು ನಿಯಂತ್ರಣ ಅಸಾಧ್ಯ ಇದಲ್ವಾ ಸರ್? ಬಂದಿದೆ ನಿಮ್ದು. ಆದರೆ ಸ್ಲೋ ವಿಲ್ಟ್ ಬಂದರೆ ಸರಿ ಆಗ್ತದೆ. ಸ್ಲೋ ವಿಲ್ಟ್ ಬಂದರೆ ಸರಿ ಆಗುತ್ತೆ. ನಾನು ಹೇಳಿದಲ್ಲ, ಅಲ್ಲಿ 4 ಹಳದಿ ಕಡುವಾಗ ಅದು ಸ್ಲೋ ವಿಲ್ಟಿನ ಒಂದು ಲಕ್ಷಣ. ಅದು ಆವಾಗ ನಾವು ಡಿಲೇ ಮಾಡಲಿಕ್ಕಿಲ್ಲ ತಕ್ಷಣ. ಸುರೇಶ್ ಬಲ್ನಾಡ್ ಸರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿರೋ ಹಾಗೇನೆ, ಮೊದಲು ಅಡಿಕೆ ತೋಟಕ್ಕೆ ಅಂತ ಸ್ಪ್ರಿಂಕ್ಲರ್ ಇತ್ತು. ಆ ಸ್ಪ್ರಿಂಕ್ಲರ್ನ ತೆಗೆದು ಕಾಳುಮೆಣಸು ಮಾಡೋಕೆ ಶುರು ಮಾಡಿದಾಗ ಡ್ರಿಪ್ ಬಂತು. ಡ್ರಿಪ್ ಕಟ್ಟಿ ಅಲ್ಲಲ್ಲಿ ತೊಂದರೆ ಆಗ್ತಾ ಇದೆ. ಈಗ ನಾವೇ ನೋಡಿದ್ರೆ ಇವ್ರ ತೋಟ 18 ಎಕರೆ ಹೆಂಗಿದೆಯಪ್ಪ ಅಂತಂದ್ರೆ, ಒಂದು ಬೆಟ್ಟ ನಡುವೆ ಸ್ವಲ್ಪ ಸಮದಟ್ಟಾಗಿರೋದಲ್ಲ, ಇನ್ನೊಂದು ಬೆಟ್ಟ. ಅಷ್ಟೆಲ್ಲ ಬೆಟ್ಟಕ್ಕೆ ಎಲ್ಲ ಕಡೆ ಹೋಗಿ ಎಲ್ಲ ಕಾಳುಮೆಣಸಿಗೆ, ಅಡಿಕೆ ಬುಡಕ್ಕೆ, ತೆಂಗಿನ ಮರಕ್ಕೆ ಬುಡಕ್ಕೆ ನೀರು ಬೀಳ್ತಾ ಇದೆಯಾ ಇಲ್ಲ ಅಂತ ನೋಡೋಕೆ ಕಷ್ಟ ಇದೆ. ಅದಕ್ಕೋಸ್ಕರ ಕಾಳುಮೆಣಸಿಗೆ ಸಹಾಯ ಆಗಲಿ ಅಂತ ಜೆಜೆಟ್ ಕೂಡ ಹಾಕಿದ್ದಾರೆ. ಸೊ ನಾವು ಈಗ ಮಾತಾಡಬೇಕಾದ್ರೆ ಅವ್ರ ಹತ್ರ ಕೇಳಿದ್ವಿ, ಡ್ರಿಪ್ಪರ್ ಹಾಕೋದು ಬೆಟ್ರೋ ಜೆಜೆಟ್ ಹಾಕೋದು ಬೆಟ್ರೋ, ನಿಮ್ಮ ಅಭಿಪ್ರಾಯ ಹೇಗಿದೆ ಏನು ಅಂತ ಅಂದ್ಕೊಂಡು. ಸೊ ಒಟ್ಟಾರೆ ನೀರು ನಿರ್ವಹಣೆ ಕಾಳುಮೆಣಸಿನ ಬೇಸಾಯದಲ್ಲಿ ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಇದ್ರ ಬಗ್ಗೆ ಈ ಒಂದು ಇಡೀ ಕಂತಿನಲ್ಲಿ ತಮ್ಮ ಅನುಭವವನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸುರೇಶ್ ಬಲ್ನಾಡ್ ಸರ್ ಅವರು ಸಮಗ್ರವಾಗಿ ಮಾಹಿತಿಯನ್ನು ನೀಡಿದರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇನ್ನೂ ಹಲವಾರು ಕಾಳುಮೆಣಸಿನ ಸರಣಿ ಕಾರ್ಯಕ್ರಮಗಳು ಬರೋವಿದೆ, ಅವನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.